ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸುಬ್ರಹ್ಮಣ್ಯಕ್ಕೆ ಕುಟುಂಬ ಸಮೇತ ಡಿಕೆಶಿ ಭೇಟಿ ನೀಡಿದ್ದಾರೆ. ಪೂರ್ಣ ಕುಂಭ ಮತ್ತು ವಾದ್ಯದೊಂದಿಗೆ ಡಿಕೆಶಿಗೆ ಸ್ವಾಗತ ಮಾಡಲಾಗಿದೆ. ಅರ್ಧ ಗಂಟೆಗಳ ಕಾಲ ಪೂಜೆಯಲ್ಲಿ ಡಿಸಿಎಂ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಕೆಎಚ್ ಮುನಿಯಪ್ಪ ಸಾಥ್ ನೀಡಿದ್ದಾರೆ. ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಡಿಸಿಎಂ ಇವತ್ತು ಕುಟುಂಬ ಸಮೇತರಾಗಿ ಹೋಗಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿರೋದು. ಸುಮಾರು ಅರ್ಧ ಗಂಟೆಗಳ ಕಾಲ ಪೂಜೆಯಲ್ಲಿ ಡಿಸಿಎಂ ಭಾಗಿಯಾಗಿದ್ದಾರೆ. ಡಿಸಿಎಂ ಡಿಕೆಶಿಗೆ ಸಚಿವ ಕೆಎಚ್ ಮುನಿಯಪ್ಪನವರು ಸಾಥನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಕಾರ್ಯಕರ್ತರೆಲ್ಲರೂ ಸೇರಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ಇತಿಹಾಸ ಇದೆ. ನಾನು ಬಹಳ ದಿನದಿಂದ ಇಲ್ಲಿಗೆ ಬರಬೇಕು ಅಂತಿದ್ದೆ. ನನ್ನ ಕಷ್ಟಕಾಲದಲ್ಲಿ ನಮ್ಮ ಸ್ನೇಹಿತರೆಲ್ಲ ಅರ್ಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ನಾನು ಇಲ್ಲಿಗೆ ಬರಬೇಕು ಅಂತ ಡಿಗ್ರಿ ಮಾಡಿಲ್ಲ, ಮುಂದಕ್ಕೆ ಆಗ್ತಾ ಇತ್ತು. ಇವತ್ತು ಬರಲೇಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಪೂಜಾ ವಿಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಭಾಳ ಸಂತೋಷ ಆಗಿದೆ. ಇದಕ್ಕೆ ನಮ್ಮ ಸರ್ಕಾರ, ನಮ್ಮ ಮುನಿಯಪ್ಪನವರು, ರಾಮಲಿಂಗಾರೆಡ್ಡಿಯವರೆಲ್ಲ ಈ ಕ್ಷೇತ್ರನ ಅಭಿವೃದ್ಧಿ ಮಾಡಲಿಕ್ಕೆ ಇದನ್ನು ಈಗಾಗಲೇ ನಾವೊಂದು ಅಥಾರಿಟಿ ಮಾಡಿ ಒಂದು ಹೊಸ ಯೋಜನೆಯನ್ನು ರೂಪಿಸಿದೆ. ಇದು ಒಂದು ದೊಡ್ಡ ಯಾತ್ರಿಕವಾದಂಥ ಸ್ಥಳ ಆಗ್ತದೆ ಮತ್ತು ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಈ ದೇವಾಲಯದಲ್ಲಿ ಎಲ್ಲ ಕಷ್ಟಗಳ ನಿವಾರಣೆ ಆಗುವಂಥದ್ದು. ನಾನು ಕೂಡ ನಾನು ಇದನ್ನು ಸರ್ಪ ಸಂಸ್ಕಾರ ಮಾಡಿದ್ದೆ. ಒಂದು 30 ವರ್ಷದಿಂದ ನಾನು, ನನ್ನ ಧರ್ಮಪತ್ನಿ ನಾವೆಲ್ಲ ಬಂದು, ನಮ್ಮ ಕುಟುಂಬದವರೆಲ್ಲ ಬಂದು ಸರ್ಪ ಸಂಸ್ಕಾರ ಕೂಡ ಕಾರ್ಯಕ್ರಮ ನಿರ್ವಹಿಸಿದ್ದೆ. ಭಾಳ ದಿನದಿಂದ ನಾನು ಇಲ್ಲಿ ಸಂಪರ್ಕವನ್ನು ಇಟ್ಕೊಂಡು ಬಂದಿದ್ದೇನೆ. ಸೊ ಆ ದೃಷ್ಟಿಯಿಂದ ಬಂದಿದ್ದೇವೆ. ಸರ್ಕಾರ ಕೂಡ ಮುಂದಕ್ಕೆ ಮುನಿಯಪ್ಪನವರ ಮುಖಂಡತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿದ್ದೇವೆ. ಬೆಂಗಳೂರು ಜಿಲ್ಲೆಯಲ್ಲಿ ಬಹಳ ಪ್ರಸಿದ್ಧವಾದಂಥ ಸುಬ್ರಹ್ಮಣ್ಯ ಕ್ಷೇತ್ರ. ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಬಹಳ ಇತಿಹಾಸ ಇದೆ. मल्लिगे गोत्रोद्भवस्य मुनियप्पा नामधेयस्य नागरत्नम्मा नाम्न्याः नरसिंहराजो नामधेयस्य श्रुतिश्री नाम्न्याः जाना नाम्न्याः सायनिहाल नामधेयस्य सायनिखिल नामधेयस्य लक्ष्मणस्य
विद्यमानस्य गोत्रोद्भवस्य